ಭಾರತೀಯ ವಾಯುಪಡೆಯ ಶಕ್ತಿ ಎಂದೇ ಕರೆಯಲ್ಪಡುವ ಸುಖೋಯ್ ಯುದ್ಧ ವಿಮಾನವೊಂದು ಅಸ್ಸಾಂನ ಆಕಾಶದಲ್ಲಿ ಹಾರಾಟ ನಡೆಸ್ತಾ ಇದ್ದಾಗ ಅನಿರೀಕ್ಷಿತವಾಗಿ ಪತನಗೊಂಡ ಸುದ್ದಿ ಕೇಳಿ ಇಡೀ ದೇಶವೇ ಮರುಗ್ತಾ ಇದೆ. ಜೋರ್ಹತ್ ವಾಯುನೆಲೆಯಿಂದ ತನ್ನ ದೈನಂದಿನ ತರಬೇತಿಗಾಗಿ ಗಗನಕ್ಕೆ ಚಿಮ್ಮಿದ ಈ ಸುಖೋಯ್ 30 MKI ವಿಮಾನ ಕೇವಲ ಕೆಲವೇ ನಿಮಿಷಗಳಲ್ಲಿ ಸಂಪರ್ಕವನ್ನ ಕಳೆದುಕೊಂಡು ಆಳವಾದ ಬೆಟ್ಟದ ಮಧ್ಯೆ ಅಪ್ಪಳಿಸಿದೆ. ಈ ಘೋರ ದುರಂತದಲ್ಲಿ ನಾವು ಇಬ್ಬರು ಅಪ್ರತಿಮ ವೀರರನ್ನ ಕಳೆದುಕೊಂಡಿದ್ದೇವೆ. ಸ್ಕ್ವಾಡ್ರನ್ ಲೀಡರ್ ಅನುಜ್ ಮತ್ತು ಫ್ಲೈಟ್ ಲೆಫ್ಟಿನೆಂಟ್ ಪೂರ್ವೇಶ್ ದುರಾಗ್ಕರ್ ಅವರು ತಮ್ಮ ಕೊನೆಯುಸಿರುವವರೆಗೂ ವಿಮಾನವನ್ನ ನಿಯಂತ್ರಿಸಲು ಪ್ರಯತ್ನಿಸಿರಬಹುದು. ಆದರೆ ವಿಧಿಯ ಆಟವೇ ಬೇರೆಯಾಗಿತ್ತು. ಕರ್ಬಿ ಆಂಗ್ಲಾಂಗ್ ಜಿಲ್ಲೆಯ ದಟ್ಟ ಅರಣ್ಯದ ನಡುವೆ ಕೇಳಿಬಂದ ಆ ಸ್ಫೋಟದ ಸದ್ದು ಕೇವಲ ವಿಮಾನ ಪತನದ್ದಲ್ಲ, ಅದು ಭಾರತದ ರಕ್ಷಣಾ ವಿಭಾಗಕ್ಕೆ ಬಿದ್ದ ದೊಡ್ಡ ಹೊಡೆತದ ಸದ್ದಾಗಿತ್ತು. ಈ ಘಟನೆಯಲ್ಲಿ ಮೃತಪಟ್ಟ ಸ್ಕ್ವಾಡ್ರನ್ ಲೀಡರ್ ಅನುಜ್ ಅವರ ಬಗ್ಗೆ ಕೇಳಿದ್ರೆ ಎದೆ ಉಬ್ಬಿ ಬರುತ್ತೆ. ಹಾಗೆಯೇ ಕಣ್ಣಾಲಿಗಳು ತುಂಬಿ ಬರುತ್ತವೆ. ಅವರು ಸಾಮಾನ್ಯ ಪೈಲಟ್ ಆಗಿರಲಿಲ್ಲ. ಬದಲಾಗಿ ಆಪರೇಷನ್ ಸಿಂಧೂರ್ ಅಡಿಯಲ್ಲಿ ಶತ್ರು ರಾಷ್ಟ್ರದ ಗಡಿಯೊಳಗೆ ನುಗ್ಗಿ ಅವರ ಅಡಗುತಾಣಗಳನ್ನು ಧ್ವಂಸ ಮಾಡಿ ಬಂದಿದ್ದ ಸಾಹಸಿ. ಕೇವಲ 10 ದಿನಗಳ ಹಿಂದಷ್ಟೇ ಮನೆಗೆ ಬಂದು ಕುಟುಂಬದವರೊಂದಿಗೆ ನಗುತ್ತಾ ಕಾಲ ಕಳೆದು ಮರಳಿದ್ದ ಈ ವೀರ ಇಂದು ದೇಶಕ್ಕಾಗಿ ಹುತಾತ್ಮನಾಗಿದ್ದಾನೆ. ಒಬ್ಬ ಅನುಭವವಿರೋ ಪೈಲಟ್ ಅನ್ನ ಕಳೆದುಕೊಳ್ಳುವುದು ಅಂದ್ರೆ ಅದು ಕೇವಲ ಒಬ್ಬ ವ್ಯಕ್ತಿಯ ಸಾವಲ್ಲ, ದೇಶದ ಕೋಟ್ಯಾಂತರ ರೂಪಾಯಿಗಳ ಹೂಡಿಕೆ ಮತ್ತು ದಶಕಗಳ ತರಬೇತಿ ಮಣ್ಣಾದಂತೆ. ಇವತ್ತು ಜಗತ್ತಿನಾದ್ಯಂತ ಯುದ್ಧದ ಕಾರ್ಮೋಡಗಳು ಕವಿದಿರುವಾಗ ಇಂತಹ ಸೀನಿಯರ್ ಪೈಲಟ್ಗಳ ಅವಶ್ಯಕತೆ ನಮಗೆ ತುಂಬಾನೇ ಇತ್ತು. ಒಬ್ಬ ಪೈಲಟ್ ಅನ್ನು ಯುದ್ಧಕ್ಕೆ ಸಿದ್ಧಪಡಿಸಲು ಸರ್ಕಾರ ಕೋಟಿಗಟ್ಟಲೆ ಹಣ ಖರ್ಚು ಮಾಡುತ್ತೆ. ಆದರೆ ಅದಕ್ಕಿಂತ ಹೆಚ್ಚಾಗಿ ಅವರಲ್ಲಿರುವ ಅನುಭವ ಮತ್ತು ಧೈರ್ಯಕ್ಕೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ. ಅನುಜ್ ಅವರಂತಹ ನುರಿತ ಪೈಲಟ್ಗಳು ನಮ್ಮ ವಾಯುಪಡೆಗೆ ದಿಕ್ಸೂಚಿಯಂತಿದ್ರು. ಇಂತಹ ಪ್ರತಿಭೆಗಳು ಅಪಘಾತಗಳಲ್ಲಿ ಬಲಿಯಾಗುವುದು ವಾಯುಪಡೆಯ ನೈತಿಕ ಸ್ಥೈರ್ಯದ ಮೇಲೂ ಪರಿಣಾಮವನ್ನ ಬೀರುತ್ತೆ. ರಕ್ಷಣಾ ಸಚಿವಾಲಯವು ಈಗಲಾದರೂ ಈ ಸುಖೋಯ್ ವಿಮಾನಗಳ ಸುರಕ್ಷತೆಯ ಬಗ್ಗೆ ಗಂಭೀರವಾದ ಮರುಪರಿಶೀಲನೆ ನಡೆಸಬೇಕಿದೆ. ರಷ್ಯಾದ ತಂತ್ರಜ್ಞಾನದಿಂದ ಸಿದ್ಧಗೊಂಡ ಈ ಸುಖೋಯ್ ವಿಮಾನಗಳು ನಮ್ಮ ವಾಯುಪಡೆಯ ಬೆನ್ನೆಲುಬು ಅನ್ನೋದ್ರಲ್ಲಿ ಸಂಶಯವಿಲ್ಲ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಸುಖೋಯ್ ವಿಮಾನಗಳು ಪದೇ ಪದೇ ಪತನಗೊಳ್ಳುತ್ತಾ ಇರುವುದು ದೊಡ್ಡ ಆತಂಕಕ್ಕೆ ಕಾರಣವಾಗಿದೆ. ರಾತ್ರಿ 7:42 ಸುಮಾರಿಗೆ ರಾಡಾರ್ನಿಂದ ಕಣ್ಮರೆಯಾದ ಈ ವಿಮಾನ ಬೆಟ್ಟಕ್ಕೆ ಅಪ್ಪಳಿಸಿದಾಗ ಉಂಟಾದ ಬೆಂಕಿಯ ಉಂಡೆಯನ್ನು ಸ್ಥಳೀಯರು ನೋಡಿದ್ದಾರೆ. ಈ ಬೆಂಕಿಯ ಜ್ವಾಲೆಯಲ್ಲಿ ನಮ್ಮ ಇಬ್ಬರು ಪೈಲಟ್ಗಳ ಕನಸುಗಳು ಸುಟ್ಟು ಭಸ್ಮವಾಗಿವೆ. ಈ ಹಿಂದೆ 2024ರಲ್ಲಿ ನಾಸಿಕ್ ಬಳಿ ಮತ್ತು 2023ರಲ್ಲಿ ಗ್ವಾಲಿಯರ್ ಬಳಿ ಕೂಡ ಇಂತಹದ್ದೇ ಘಟನೆಗಳು ನಡೆದಿದ್ದವು. ಇದು ತಾಂತ್ರಿಕ ದೋಷವೇ ಅಥವಾ ವಿಮಾನದ ಎಂಜಿನ್ನಲ್ಲಿ ಏನಾದರೂ ಹಳೆಯ ಬಿಡಿಭಾಗಗಳ ಸಮಸ್ಯೆ ಎಂಬ ಪ್ರಶ್ನೆ ಈಗ ಎಲ್ಲರನ್ನೂ ಕಾಡ್ತಾ ಇದೆ. ವಾಯುಪಡೆ ಈಗ ಈ ಬಗ್ಗೆ ಉನ್ನತ ಮಟ್ಟದ ತನಿಖೆಗೆ ಆದೇಶಿಸಿದೆ. ಹಾರಾಟ ನಡೆಸುವಾಗ ಕೊನೆಯ ಕ್ಷಣದಲ್ಲಿ ಏನಾಯಿತು ಅನ್ನೋದನ್ನ ಪತ್ತೆ ಹಚ್ಚಲು ತನಿಖಾ ತಂಡ ಹಗಲಿರುಳು ಶ್ರಮಿಸ್ತಾ ಇದೆ. ನಮ್ಮ ಯೋಧರು ಗಡಿಯಲ್ಲಿ ಮಾತ್ರವಲ್ಲ, ಇಂತಹ ತರಬೇತಿ ಸಮಯದಲ್ಲೂ ಪ್ರಾಣದ ಹಂಗು ತೊರೆದು ಕೆಲಸವನ್ನ ಮಾಡ್ತಾರೆ ಅನ್ನೋದಿಕ್ಕೆ ಈ ಘಟನೆಯೇ ಸಾಕ್ಷಿ. ದೇಶದ ಸುರಕ್ಷತೆಗಾಗಿ ಆಕಾಶದಲ್ಲಿ ಹಾರಾಡುವ ಇವರ ಬದುಕು ಯಾವಾಗಲೂ ತೂಗುಯಾಲೆಯಲ್ಲಿಯೇ ಇರುತ್ತೆ. ಅನುಜ್ ಮತ್ತು ಪೂರ್ವೇಶ್ ಅವರ ತ್ಯಾಗವನ್ನು ಭಾರತ ಎಂದಿಗೂ ಮರೆಯಲು ಸಾಧ್ಯವಿಲ್ಲ. ಅವರ ಕುಟುಂಬಕ್ಕೆ ಎದುರಾಗಿರುವ ಈ ನೋವನ್ನು ಭರಿಸುವ ಶಕ್ತಿಯನ್ನು ದೇವರು ನೀಡಲಿ ಅಂತ ಪ್ರಾರ್ಥಿಸೋಣ. ಯುದ್ಧ ವಿಮಾನಗಳ ಆಧುನೀಕರಣ ಮತ್ತು ತಾಂತ್ರಿಕ ಭದ್ರತೆಯ ವಿಷಯದಲ್ಲಿ ಭಾರತ ಸರ್ಕಾರ ಇನ್ನಷ್ಟು ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳುವ ಅವಶ್ಯಕತೆ ಎದ್ದು ಕಾಣ್ತಾ ಇದೆ. ಮುಂದಿನ ದಿನಗಳಲ್ಲಿ ಇಂತಹ ಘಟನೆಗಳು ಮರುಕಳಿಸದಂತೆ ನೋಡಿಕೊಳ್ಳುವುದೇ ನಾವು ಆ ಹುತಾತ್ಮ ಪೈಲಟ್ಗಳಿಗೆ ಸಲ್ಲಿಸುವ ನಿಜವಾದ ಗೌರವ. ತಂತ್ರಜ್ಞಾನ ಎಷ್ಟೇ ಬೆಳೆದರೂ ಮನುಷ್ಯನ ಪ್ರಾಣಕ್ಕಿಂತ ಮಿಗಿಲಾದದ್ದು ಯಾವುದೂ ಇಲ್ಲ. ಈ ಘಟನೆಯ ಹಿಂದಿನ ನಿಖರ ಕಾರಣ ಹೊರಬಂದಾಗಲಷ್ಟೇ ನಮಗೆ ಆ ಇಬ್ಬರು ವೀರರ ಸಾವಿಗೆ ನ್ಯಾಯ ಸಿಗಬಹುದು. ದೇಶದ ರಕ್ಷಣೆಗಾಗಿ ಆಕಾಶದಲ್ಲಿ ಮಿಂಚಿನಂತೆ ಸಂಚರಿಸ್ತಾ ಇದ್ದ ಸುಖೋಯ್ ವಿಮಾನ ಇಂದು ಮೌನವಾಗಿದೆ. ಅದರ ಪೈಲಟ್ಗಳ ಸಾಹಸ ಗಾಥೆ ಭಾರತದ ಇತಿಹಾಸದಲ್ಲಿ ಎಂದೆಂದಿಗೂ ಅಮರವಾಗಿದೆ.